ಇನ್ನು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಇದು ಕಾಂಗ್ರೆಸ್ಗೆ ಸಂಬಂಧಪಟ್ಟ ಸುದ್ದಿ, ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟ ಸುದ್ದಿ. ಹನಿ ಟ್ರ್ಯಾಪ್ ಕೇಸ್ ಎಲ್ಲಿ ತನಕ ಬಂತು, ಏನಾಗ್ತಾ ಇದೆ? ಓಕೆ, ಹನಿ ಟ್ರ್ಯಾಪ್ ಸುದ್ದಿ ಎಲ್ಲಿ ತನಕನಪ್ಪ ಬಂತು ಅಂತ ನಿಮಗೆ ಪ್ರಶ್ನೆ ಕಾಡ್ತಾ ಇರುತ್ತೆ. ಆದ್ರೆ ಹನಿ ಟ್ರ್ಯಾಪ್ ಮುಚ್ಚೋಗ ಸಾಧ್ಯತೆ ಇದ್ದಂಗೆ ಕಾಣಿಸ್ತದೆ. ನೋಡಿ, ಆನ್ ದಿ ಫ್ಲೋರ್ ಅಬ್ಬರಿಸಿ ಬೊಬ್ಬರ್ದಿದ್ದ ರಾಜಣ್ಣ, ನನ್ನ ಹತ್ರ ಅಷ್ಟು ಸಾಕ್ಷಿ ಇದೆ, ಇವ್ರು ಬಂದಿದ್ರು, ಹಂಗ ಮಾಡಿದ್ರು, ಹಿಂಗ ಮಾತಾಡಿದ್ರು, ಆ ಲೇಡಿ ವಕೀಲೆ ತರ ಬಂದಿದ್ರು ಗೆಟಪ್ ಹಾಕೊಂಡು ಅಂತೆಲ್ಲ ಅಬ್ಬರಿಸಿ ಬೊಬ್ಬರ್ದು ಮಾಧ್ಯಮಗಳ ಮುಂದೆ ನನ್ನ ಹತ್ರ ಅಷ್ಟೊಂದು ಎವಿಡೆನ್ಸ್ ಇದೆ, ಇಷ್ಟು ಸಾಕ್ಷಿ ಇದೆ ಅಂತ ಹೇಳಿದ ರಾಜಣ್ಣ ಈಗ ಸೈಲೆಂಟ್ ಆಗಿದ್ದಾರೆ. ಅವರ ಈ ಸೈಲೆಂಟ್ ಅಥವಾ ಈ ಒಂದು ಮೌನ ಹಲವಾರು ಪ್ರಶ್ನೆಗಳಿಗೆ ಕಾರಣವಾಗ್ತದೆ, ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ತನಿಖೆಗೆ ಸಹಕಾರವನ್ನ ಕೊಡ್ತಾ ಇಲ್ವಂತೆ, ಹಾಜರಾಗ್ತಾ ಇಲ್ಲ ತನಿಖೆಗೆ. ಹಾಗಾದ್ರೆ ಯಾಕ್ರಪ್ಪ ಅದಕ್ಕೆ ಆನ್ ದಿ ಫ್ಲೋರ್ ಅಂದ್ರೆ ಇವು ಸೆಷನ್ ಅನ್ನು ಬಳಸ್ಕೊಂಡ್ರಿ? ಬೇರೆ ಟೈಮಲ್ಲಿ ಮಾತಾಡ್ಬೋದಿತ್ತಲ್ಲ. ಸೆಷನ್ ಬಳಸ್ಕೊಂಡು ಹಂಗೆ ಹಿಂಗೆ ಅಂತ ಹೇಳಿದ ರಾಜಣ್ಣ ಯಾಕೆ ಈಗ ಸೈಲೆಂಟ್ ಆಗ್ತಾ ಇದ್ದಾರೆ? ವಿಧಾನಸೌಧದಲ್ಲಿ ಅಬ್ಬರಿಸಿದ್ದ ಸಚಿವ ರಾಜಣ್ಣ ಈಗ ಕೂಲ್ ಸೈಲೆಂಟ್ ಆಗಿದ್ದಾರೆ. ಹನಿ ಟ್ರ್ಯಾಪ್ ಗ್ಯಾಂಗ್ ನ ಸುಮ್ನೆ ಬಿಡಲ್ಲ ಅಂದಿದ್ರು, ಈಗ ಯಾಕೆ ಸುಮ್ನೆ ಬಿಟ್ಟಿದ್ದೀರಿ? ಈಗ ಯಾಕೆ ನೀವು ಸುಮ್ನಿದ್ದೀರಿ? ಹಂಗ ಮಾಡ್ಬಿಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಿದ್ದು ರಾಜಣ್ಣ ಈಗ ಗಪ್ಚುಪ್ಪಾಗಿದ್ದಾರೆ. ನಾಮಕಾವಸ್ಥೆಗೆ ಅಷ್ಟೇ ಕಂಪ್ಲೇಂಟಾ? ರಾಜಣ್ಣ ಈಗ ಫುಲ್ ಸೈಲೆಂಟು. ಸಿಐಡಿ ಅವರು ಪದೇ ಪದೇ ಕರಿತಾ ಇದ್ರು ಕೂಡ ರಾಜಣ್ಣ ವಿಚಾರಣೆಗೆ ಹಾಜರಾಗ್ತಿಲ್ವಂತೆ. ಇಂಥ ಬಾಳಿಗೆ ಯಾಕ್ರಿ ದೂರು ಕೊಟ್ರಿ? ಕೇಸ್ ವಿಚಾರಣೆಗೆ ಬನ್ನಿ ಅಂದ್ರೂ ಕೂಡ ಬರ್ತಿಲ್ವಂತೆ ಮಿನಿಸ್ಟ್ರು. ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ವಂತೆ. ಅದಕ್ಕೆ ಹೇಳಿದ್, ಇಂಥ ಬಾಳಿಗೆ ಯಾಕೆ ದೂರು ಕೊಡಕ್ ಹೋದ್ರಿ? PA ಗೆ ಫೋನ್ ಮಾಡಿದ್ರೆ ಸಾಹೇಬ್ರು ಬ್ಯುಸಿ ಅಂತಾರೆ, ರಾಜಣ್ಣ ಅವ್ರಿಗೆ ಕಾಲ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಸಿಐಡಿ ಮುಂದೆ ಹೇಳಿಕೆಯನ್ನ ದಾಖಲಿಸಲು ರಾಜಣ್ಣ ಹಿಂದೇಟ್ ಆಗ್ತಾ ಇರೋದು ಯಾಕೆ? ಈಗೇನ್ ಅನ್ಸುತ್ತೆ ಹೇಳಿ ಹಿಂಗೆಲ್ಲ ಆದಾಗ? ರಾಜಣ್ಣನ ಮೇಲೆ ಅನುಮಾನದಿಂದ ನೋಡಂಗಾಗುತ್ತೆ. ಅದೇನೋ ಗಾದೆ ಮಾತೇ ಇದೆಯಲ್ಲ, ಬೀಸೋದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಪರಿಸ್ಥಿತಿ ಏನಾದ್ರು ಬಂದಿತ್ತ? ಆ ಕ್ಷಣಕ್ಕೆ ಎಸ್ಕೇಪ್ ಆಗೋಕೆ ಆ ವಿಚಾರದಿಂದ ಇಂತಹ ದಾಳವನ್ನ ಅಥವಾ ಇಂಥ ಪಗಡೆಯನ್ನ ಆಟ ಆಡಿದ್ರ ರಾಜಣ್ಣ ಅನ್ನುವ ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಇಷ್ಟು ಸಾಕ್ಷಿ ಇದೆ, ನನ್ನ ಮಗನಿಗೂ ಕೂಡ ಹನಿ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಟ್ಟರು, ಹಿಂಗೆ ಬಾಯಿಗೆ ಬಂದಿದ್ದೆಲ್ಲ ಹೇಳಿಕೆ ಕೊಟ್ಟರು. ನಾವೆಲ್ಲ ಏನೋ ಆಗೋಗ್ಬಿಡುತ್ತೆ ರಾಜಕೀಯದಲ್ಲಿ, ಎಲ್ಲ ಅದ್ಯಾರೋ ಮಹಾನ್ ನಾಯಕ, ಪ್ರಭಾವಿ ನಾಯಕ ಅಂತ ಇದ್ರಲ್ಲ, ಎಲ್ಲರೂ ಹೊರಗೆ ಬರ್ತಾರೆ ಅಂದ್ಕೊಳ್ತಾ ಇದ್ವಿ. ನೋ, ರೆಸ್ಪಾಂಡೇ ಮಾಡ್ತಿಲ್ವಂತೆ. ಇಂಥ ಬಳಿಗೆ ಯಾಕೆ ದೂರು ಕೊಡೋಕೆ ಹೋದ್ರಿ? ಅನುಮಾನ ಏನನ್ನತ್ತೇಳಿ, ಇವರೇ ಏನೋ ಆಟ ಆಡ್ಬಿಟ್ರಾ ಅಥವಾ ಏನಾದ್ರು ಹನಿ ಟ್ರ್ಯಾಪ್ ಆಗಿಬಿಟ್ರ, ಟ್ರ್ಯಾಪಿಗೆ ಒಳಪಟ್ಟಿದ್ರ, ವಿಡಿಯೋ ಏನಾದ್ರು ಹೊರಗೆ ಬರುತ್ತೆ ಅಂತ ಹೆದರ್ತಾ ಇದ್ದಾರಾ? ಅಥವಾ ಆ ಸಂದರ್ಭಕ್ಕೆ ತಕ್ಕಂತೆ ಹಿಂಗೊಂದು ಹೇಳೋಣ, ಒಂದಷ್ಟು ದಿನಗಳ ಕಾಲ ಇದೇ ಸುದ್ದಿ ಓಡುತ್ತೆ, ಆಮೇಲೆ ಸೈಲೆಂಟ್ ಆಗಿಬಿಡೋಣ ಅನ್ನೋ ಒಂದು ಯೋಚನೆಗೆ ಏನಾದರೂ ಬಂದ್ರ ರಾಜಣ್ಣ? ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ. ಈಗ ರಾಜಣ್ಣನ ಮೇಲೆ ಅನುಮಾನದ ಕಂಗಳು ಬೀರ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ನ ನನ್ನ ಕಲೀಗ ಬಸವರಾಜ್ ನೀಡ್ತಾರೆ. ಎಲ್ಲಿ ತನಕ ಬಂತು ಕೇಸ್ ನೋಡ್ತಾ ಹೋಗೋಣ. ಗುಡ್ ಮಾರ್ನಿಂಗ್ ಬಸವರಾಜ್, ನನ್ನ ದನಿ ಕೇಳಿಸ್ತಾ ಇದ್ರೆ, ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ, ಅವ್ರನ್ನ ಸಿಗಾಕಿಸ್ತೀನಿ, ಇಷ್ಟು ಸಾಕ್ಷ್ಯ ಇದೆ, ನನಗೆ ಮಾತ್ರ ಅಲ್ಲ ನನ್ನ ಮಗಂಗೂ ಟ್ರ್ಯಾಪ್ ಮಾಡೋಕೆ ಪ್ರಯತ್ನ ಪಟ್ರು ಅಂತ ಏನು ಕೂಗಾಡಿದ್ದು? ಎಲ್ಲೋಯ್ತು ಸಾಕ್ಷಿಗಳೆಲ್ಲ? ರೆಸ್ಪಾಂಡೇ ಮಾಡ್ತಿಲ್ವಂತೆ ತನಿಖೆಗೆ. ಎಲ್ಲಿ ತನಕ ಬಂತು ತನಿಖೆ? ವಿದ್ಯಾ, ಸಚಿವ ರಾಜಣ್ಣನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಗಿದೆ. ಯಾಕಂದರೆ ರಾಜಣ್ಣ ಅವರೇ ಅಧಿವೇಶನ ಟೈಮಲ್ಲಿ ಸ್ವತಃ ಅವರೇ ನನಗೆ ಹನಿ ಟ್ರ್ಯಾಪ್ಗೆ ಯತ್ನ ಆಗಿದೆ ಅಂತೇಳಿ ರಾಜರೋಷವಾಗಿ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಡೋದಕ್ಕೂ ಕೂಡ ಸಾಕಷ್ಟು ಹಿಂದೇಟು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ತದನಂತರವಾಗಿ ಹೋಮ್ ಮಿನಿಸ್ಟರ್ ಮುಖಾಂತರವಾಗಿ ಮನವಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇದನ್ನು ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ತನಿಖೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋಮ್ ಮಿನಿಸ್ಟರ್ಗೆ ಮನವಿ ಪತ್ರವನ್ನು
ಕೊಡುವಂಥ ಕೆಲಸವನ್ನು ಕೂಡ ರಾಜಣ್ಣ ಅವರು ಮಾಡಿದರು. ಪ್ರಮುಖವಾಗಿ ರಾಜಣ್ಣ ಅವರ ಮನವಿ ಪತ್ರವನ್ನು ಹೋಮ್ ಮಿನಿಸ್ಟರ್ ಸ್ವೀಕಾರ ಮಾಡಿ ತದನಂತರವಾಗಿ DG IGP ಆಗಿರುವಂಥ ಅಲೋಕ್ ಕುಮಾರ್ ಅವರಿಗೆ ಸೂಚನೆಯನ್ನು ಕೊಟ್ಟರು. ಈ ಪ್ರಕರಣ ಏನೇನಾಗಿದೆ, ಈ ಪ್ರಕರಣದ ಪ್ರಾಥಮಿಕ ತನಿಖೆಯನ್ನು ಮಾಡಿ ಈ ಪ್ರಕರಣದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಡೀಟೇಲ್ ಅನ್ನು ಕಲೆಕ್ಟ್ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ DG IGP ಆಗಿರುವಂಥ ಅಲೋಕ್ ಮೋಹನ್ ಅವರು CIDಗೆ DG ಅವರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಸೂಚನೆ ಬೆನ್ನಲ್ಲೇ ಏನು CID ಅಧಿಕಾರಿಗಳ ತಂಡವು ಕೂಡ ಸಚಿವ ರಾಜಣ್ಣ ಅವರ ಮನೆ ಮತ್ತು ಸಚಿವ ರಾಜಣ್ಣ ಅವರಿಗೆ ಸಂಬಂಧಪಟ್ಟಂತ ಏನೆಲ್ಲ ಎವಿಡೆನ್ಸ್ಗಳಿದೆ ಅದೆಲ್ಲವನ್ನ ಕೂಡ ಕಲೆಕ್ಟ್ ಮಾಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ರು. ಈಗಾಗಲೇ ಕೂಡ ಅವರ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಆದರೆ ರಾಜಣ್ಣ ಇಲ್ಲಿವರೆಗಾದ್ರೂ ಕೂಡ CID ಅಧಿಕಾರಿಗಳ ಮುಂದೆ ಆಗಿರ್ಬೋದು, ಈ ಪ್ರಕರಣದ ಬಗ್ಗೆ ಮಾಹಿತಿಗಳಾಗಿರ್ಬೋದು ಎಲ್ಲಿಯೂ ಕೂಡ ಕೊಡುವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಜೊತೆಗೆ CID ಅಧಿಕಾರಿಗಳೇ ಸ್ವತಃ ರಾಜಣ್ಣ ಅವರಿಗೆ ಫೋನ್ ಮಾಡಿದ್ರು ಕೂಡ ಸಂಪರ್ಕಕ್ಕೆ ಸಿಗ್ತಿಲ್ಲ. ವಿಚಾರಣೆಗೆ ಬನ್ನಿ ಅಂತ ಕರೆಯುವಂಥ ಕೆಲಸವನ್ನ ಕೂಡ ಮಾಡಿದ್ರು ಕೂಡ ಏನು ರಾಜಣ್ಣ ಬರ್ತಾ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ CID ಅಧಿಕಾರಿಗಳ ಮೂಲಗಳಿಂದ ನಮಗೆ ತಿಳಿದು ಬರ್ತಾ ಇರುವಂಥದ್ದು. ಯಾಕಂದ್ರೆ ರಾಜಣ್ಣ ಅವರು ಸ್ವತಃ ನನಗೆ ಹನಿ ಟ್ರಾಪ್ ಆಗಿದೆ, ನನ್ನ ಮೇಲೆ ಹನಿ ಟ್ರಾಪ್ ಯತ್ನವನ್ನ ಮಾಡಿದ್ದಾರೆ, ಒಬ್ಬರು ವಕೀಲೆಯ ಏನೋ ವೃತ್ತಿಯಲ್ಲಿ ಬಂದು ವಕೀಲೆಯ ರೀತಿಯಲ್ಲಿ ಬಂದು ನನಗೆ ಹನಿ ಟ್ರಾಪ್ ಮಾಡೋಕ್ಕೋಸ್ಕರವಾಗಿ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ವತಃ ರಾಜಣ್ಣ ಅವರು ಹೇಳಿರುವಂಥದ್ದು. ಆದರೆ ಅದೇ ರಾಜಣ್ಣ ಹೇಳಿದಂಥ ರಾಜಣ್ಣನೇ CID ಅಧಿಕಾರಿಗಳ ಮುಂದೆ CID ಅಧಿಕಾರಿಗಳ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನ ಯಾಕೆ ಮಾಡ್ತಾ ಇಲ್ಲ, ಇದು ಎಲ್ಲೋ ಒಂದು ಕಡೆ ಹನಿ ಟ್ರಾಪ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ವಿದ್ಯಾ, ಬಸವರಾಜ್, ಅಪ್ಪ ಮಗ ಏನು ಆಟ ಆಡ್ತಾ ಇದ್ದೀರಾ? ಇಬ್ರು ಕೂಡ ಬಂದ್ರು, ಟ್ರ್ಯಾಪ್ ಆಗಿದೆ ಹಂಗೆ ಹಿಂಗೆ ಅಂದ್ರು. ಈಗ ನೋಡಿದ್ರೆ ಮಗ ಒಂದ್ ಕಡೆ ಅದು ಹನಿ ಟ್ರ್ಯಾಪ್ ಅಲ್ಲ, ಮರ್ಡರ್ಗೆ ಪ್ರಯತ್ನ ಪಟ್ರು ಅಂತಾರೆ. ಈಗ ನೋಡಿದ್ರೆ ರಾಜಣ್ಣ ಹಿಂಗೆ ಏನು ಆಟ ಆಡ್ತಾ ಇದ್ದಾರೆ ಅಪ್ಪ ಮಕ್ಕಳು ಇಬ್ರು ಸೇರ್ಕೊಂಡು. MLC ಒಬ್ರು, ಇನ್ನೊಬ್ರು ಮಿನಿಸ್ಟ್ರು. ಹನಿ ಟ್ರ್ಯಾಪ್ ಅನ್ನುವಂಥ ಒಂದು ಗಾಂಭೀರ್ಯತೆ ವಿಚಾರ ತಗೊಂಡು ಈಗ ಹಿಂಗೆ ಆಡಿದ್ರೆ ಜನ ಏನಂತಾರೆ ಹೇಳಿ, ಇವರಿಬ್ರು ಮೇಲೆ ಡೌಟ್ ಪಡಲ್ವಾ? ಖಂಡಿತ ವಿದ್ಯಾ, ತಂದೆ ನೋಡಿದ್ರೆ ಆ ರೀತಿ, ಮಗ ನೋಡಿದ್ರೆ ಇನ್ನೊಂದು ರೀತಿ. ಯಾಕಂದರೆ ಇಬ್ಬರೂ ಕೂಡ ಹನಿ ಟ್ರ್ಯಾಪ್ ನಮಗೆ ಆಗಿದೆ, ಇಬ್ಬರಿಗೂ ಕೂಡ ಹನಿ ಟ್ರ್ಯಾಪನ್ನು ಮಾಡಲಿಕ್ಕೆ ಯತ್ನ ಮಾಡಿದ್ರು ಅಂತೇಳಿ ಸ್ವತಃ ಅವರೇ ಮಾಧ್ಯಮಗಳ ಮುಂದೆ ಬಂದು ಹೇಳುವಂಥ ಕೆಲಸವನ್ನು ಕೂಡ ಮಾಡಿದರು. ಆದರೆ ಇಬ್ಬರು ಕೂಡ ಬೇರೆ ಬೇರೆ ಆ್ಯಂಗಲ್ನಲ್ಲಿ ಟ್ವಿಸ್ಟನ್ನು ಕೊಡ್ತಾ ಇರುವಂಥದ್ದು. ಒಂದೊಡೆ ರಾಜೇಂದ್ರ ಅವರು DGಗೆ ದೂರು ಕೊಟ್ಟು ನನಗೆ ಹನಿ ಟ್ರ್ಯಾಪ್ ಆಗಿಲ್ಲ, ನನಗೆ ಕೊಲೆ ಸುಪಾರಿ ಕೊಟ್ಟಿದ್ರು, 70 ಲಕ್ಷಕ್ಕೆ ನನ್ನನ್ನು ಮುಗಿಸೋಕ್ಕೋಸ್ಕರವಾಗಿ ನನ್ನ ಮಗಳ ಬರ್ತಡೇ ಏನಿತ್ತು, ಮಗಳ ಬರ್ತಡೇ ದಿವಸ ಸುಪಾರಿಯನ್ನು ಕೊಡಲಾಗಿತ್ತು, ಅವರು ಕೂಡ ಅಲ್ಲಿಗೆ ಬಂದಿದ್ರು ಅನ್ನುವಂಥ ನಿಟ್ಟಿನಲ್ಲಿ DG ಅವರಿಗೆ ದೂರನ್ನ ಕೊಟ್ಟಿದ್ರು. ದೂರದ ಬೆನ್ನಲ್ಲಲ್ಲಿ ಏನೋ ತುಮಕೂರಿನ SP ಆಗಿರುವಂಥ SP ಅವರಿಗೆ ದೂರು ಕೊಡುವಂಥ ಕೆಲಸವನ್ನು ಮಾಡಿದ್ರು. ತದನಂತರವಾಗಿ ಈಗಾಗಲೇ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರನ್ನು ಕೂಡ ಅರೆಸ್ಟ್ ಮಾಡಿರುವಂಥದ್ದು. ಒಂದು ಸೋಮ, ಭರತ್ ಮತ್ತು ಪುಷ್ಪ ಅನ್ನುವಂಥ 3 ಆರೋಪಿಗಳನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತೊಂದೆಡೆ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ, ಹನಿ ಟ್ರ್ಯಾಪ್ ಪ್ರಕರಣವನ್ನು ಇಲ್ಲಿವರೆಗಾದರೂ ಕೂಡ ರಾಜಣ್ಣ ಆಗಿರ್ಬೋದು, ಜೊತೆಗೆ ಅವರ ಮಗನೂ ಕೂಡ ಬಂದು ರಾಜೇಂದ್ರ ಕೂಡ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಅವತ್ತು ಅಧಿವೇಶನ ಮುಗಿದ ನಂತರವಾಗಿ ಎಲ್ಲ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದೆಲ್ಲ ಒಂದು ಕಡೆ ಮುಚ್ಚಾಕುವಂಥ ಕೆಲಸ. ಎಲ್ಲಾದರೂ ಇದು ದೂರು ದಾಖಲಾದರೆ ವಿಡಿಯೋಗಳು ಆಚೆ ಬರುವಂಥ ಸಾಧ್ಯತೆ ಹೆಚ್ಚಿರೋದ್ರಿಂದಾಗಿ ಈ ರೀತಿಯಾಗಿ ಏನು ಹೇಳಿಕೆಯನ್ನು ಈ ರೀತಿಯಾಗಿ ಟ್ವಿಸ್ಟ್ ಕೊಡುವಂಥ ಕೆಲಸವನ್ನು ಏನಾದರೂ ಮಾಡ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಸೃಷ್ಟಿಯಾಗಿರುವಂಥದ್ದು. ವಿದ್ಯಾ, ಓಕೆ, ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗೆ. ಅದನ್ನೇ ಹೇಳಿದ್ರು, ಅಪ್ಪ ಮಗ ಏನು ಆಟ ಆಡ್ತಾ ಇದ್ದಾರೆ ಅಂತ. ಒಂದು ಇವರು ಎತ್ತಿದಂತಹ ವಿಚಾರ, ಪ್ರಸ್ತಾಪ ಮಾಡಿದ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮಾನ ಮರ್ಯಾದೆ ಹರಾಜಾಕ್ಬಿಡ್ತು. ಸೆಷನ್ ಅಲ್ಲೆಲ್ಲ ಇದೇ ಮಾತು. ಈಗ ನೋಡಿದ್ರೆ ಮಗ ಒಂದ್ ಕಡೆ, ಅಪ್ಪ ಈ ರೀತಿಯಾಗಿ ರೆಸ್ಪಾಂಡ್ ಮಾಡಿದ್ರೆ ಡೌಟ್ ಯಾರ ಮೇಲೆ ಬರುತ್ತೆ ಹೇಳಿ? ಅವರಿಬ್ಬರ ಮೇಲೆ ಬರುತ್ತೆ.